ಮಾರನೇ ದಿನ ಬೆಳಗ್ಗೆ, ಹೇ ಅವಿ, ನೀನೇನು ಇಲ್ಲಿ ಅಂತ ಅವಿಯ ಗೆಳೆಯ ಆಕಾಶ್ ಹಾಲು ತರೋಕ್ ಬಂದಾಗ ಅವಿನ ನೋಡಿ ಆಶ್ಚರ್ಯದಿಂದ ಕೇಳ್ತಾನೆ, ಇಲ್ಲೇ ಅಕ್ಕನ ಮನೆಗೆ ಬಂದಿದ್ದೆ, ನೀನು ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಅವಿ ಆಕಾಶಕ್ಕೆ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ, ಮತ್ತೆ ಭುವಿ ಸಿಕ್ಕಿದ್ಲಾ, ಮೀಟ್ ಆಗಿದ್ರ ಇಬ್ರು ಅಂತ ನೇರವಾಗಿ ಆಕಾಶ್ ವಿಷಯಕ್ಕೆ ಬರ್ತಾನೆ. ನಿನ್ನೆ ತಾನೇ ಸಿಕ್ಕಿದ್ಲು, ಆದರೆ ಅವಳು ಮೊದಲಿನ ಥರ ಇಲ್ಲ, ಯಾವುದೋ ಒಂದು ದುಃಖ ಅವಳಲ್ಲಿರೋದಂತೂ ನಿಜ. ನಿನಗೇನಾದರೂ ಅದ್ರ ಬಗ್ಗೆ ಗೊತ್ತಿದೆಯಾ ಅಂತ ಅವಿ ಕೇಳ್ತಾನೆ. ನೋಡು, ಎಲ್ಲಾನು ಮಾತಾಡೋಣ, ಸಾಯಂಕಾಲ ನೀನು ಬೀಚ್ ಹತ್ರ ಬಾ, ನಿನಗೆ ಒಂದಷ್ಟು ವಿಷಯ ಹೇಳಬೇಕು, ಈಗ ಕೆಲ್ಸಕ್ಕೆ ತಡ ಆಗ್ತಿದೆ, ನಾನು ಹೊರಡ್ತೀನಿ ಅಂತ ಪ್ರಶ್ನೆಗೆ ಉತ್ತರ ಕೊಡದೆ ಆಕಾಶ್ ಹಾಗೆ ಹೊರಟೋದ. ಆಕಾಶ್ಗೆ ಅವಿಯ ಪ್ರೀತಿ ಬಗ್ಗೆ ಮೊದಲೇ ಗೊತ್ತಿತ್ತು. ಅವರಿಬ್ರು ಪ್ರಾಣ ಸ್ನೇಹಿತರು. ಭುವಿನ ಅವಿ ಪ್ರೀತಿಸ್ತಿದ್ದ ವಿಷಯ ಕಾಲೇಜಲ್ಲಿರೋವಾಗಲೇ ಆಕಾಶ್ಗೆ ಗೊತ್ತಿತ್ತು. ಅವಿನೇ ತನ್ನ ಪ್ರಾಣ ಸ್ನೇಹಿತಂಗೆ ಎಲ್ಲ ಹೇಳ್ಕೊಂಡಿದ್ದ. ಹಾಗಾಗಿ ಭುವಿ ಜೀವನದಲ್ಲಿ ನಡೆದಿರೋ ದುರಂತದ ಬಗ್ಗೆ ಹೇಳೋ ಧೈರ್ಯ ಆಕಾಶಕ್ಕೆ ಬರಲಿಲ್ಲ. ಇದೇ ಕಾರಣಕ್ಕೆ ಅವನಿಗೇನೂ ಉತ್ತರ ಕೊಡದೆ ಪಲಾಯನ ಮಾಡಿದ್ದ. ಸಂಕಲ್ಪ ಕ್ರಿಯೇಷನ್ಸ್ ರವರ ಸ್ಟೆಪ್ ಝೋನ್ ಡ್ಯಾನ್ಸ್ ಸ್ಟುಡಿಯೋ ವೆಸ್ಟರ್ನ್ ಡ್ಯಾನ್ಸ್, ಹಿಪ್ ಹಾಪ್, ಸೆಮಿ ಕ್ಲಾಸಿಕಲ್, ಕಂಟೆಂಪರರಿ, ಡ್ಯಾನ್ಸ್ ಫಿಟ್ನೆಸ್, ಜಿಮ್ನಾಸ್ಟಿಕ್ಸ್ ಹಾಗೂ ಇನ್ನೂ ಅನೇಕ ಡ್ಯಾನ್ಸ್ ಫಾರ್ಮ್ಗಳನ್ನು ಕಲಿಯೋಕೆ ಹಿಂದೆ ಭೇಟಿ ಕೊಡಿ. ಸ್ಟೆಪ್ ಝೋನ್ ಡ್ಯಾನ್ಸ್ ಸ್ಟುಡಿಯೋ, ಮಾಸೂರು ಹಾಗೂ ತಾಳ್ಗುಪ್ಪ.